ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಮುಂದೆ ಯಾವುದೇ ತೊಂದರೆ ಯಾವುದೇ ಇವು ಬರದಂತೆ ನೋಡ್ಕೊಂತ ರೈತರಿಗೆ ಅನುಕೂಲ ಮಾಡುವುದೇ ನಮ್ಮ ಮೂಲ ಉದ್ದೇಶ. ಬಿಜೆಪಿ ಬೆಂಬಲಿಗರ ಮಡಿಲಿಗೆ ಪಟ್ಟಣದ PLD ಬ್ಯಾಂಕ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾಗಿ ನಾಮಪತ್ರವನ್ನು ಸಲ್ಲಿಸಿದಂತಹ KB ವೀರಭದ್ರಪ್ಪ ತುಮ್ನಪ್ಪ ಇವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಪಟ್ಟಣದ ಹೂವಿನಡಗಲಿ ಪಟ್ಟಣದ PLD ಬ್ಯಾಂಕ್ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ತಮ್ಮ ಆಯ್ಕೆಗೆ ಸಹಕರಿಸಿದಂಥ ಸರ್ವ ನಿರ್ದೇಶಕರನ್ನು ಕೂಡ ಅಭಿನಂದಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ PLD ಬ್ಯಾಂಕ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಿತು. ಅಧ್ಯಕ್ಷರಾಗಿ KB ವೀರಭದ್ರಪ್ಪ, ಸೋಗಿ ಗ್ರಾಮದ KB ವೀರಭದ್ರಪ್ಪ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಉಪಾಧ್ಯಕ್ಷರಾಗಿ ತುಮ್ನಪ್ಪ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಪಟ್ಟಣದ PLD ಬ್ಯಾಂಕ್ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಅವಿರೋಧವಾಗಿ ಆಯ್ಕೆಗೊಂಡಂತಹ ಅಧ್ಯಕ್ಷರಾದಂತಹ KB ವೀರಭದ್ರಪ್ಪನವರು, ಉಪಾಧ್ಯಕ್ಷರಾದಂತಹ ತುಮ್ನಪ್ಪ ಅವರು ಶಾಸಕರಾದಂತಹ ಕೃಷ್ಣ ನಾಯ್ಕರವರನ್ನು ಅಭಿನಂದಿಸಿದ್ದಾರೆ. ತಮ್ಮ ಅವಿರೋಧ ಆಯ್ಕೆಗೆ ಸಹಕರಿಸಿದಂತಹ ಶಾಸಕರಾದ ಕೃಷ್ಣ ನಾಯ್ಕರವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನೂತನ ಅಧ್ಯಕ್ಷರಾದಂತಹ KB ವೀರಭದ್ರಪ್ಪ, ಉಪಾಧ್ಯಕ್ಷರಾದಂತಹ ತುಮ್ನಪ್ಪ ಇವರು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿದ್ದಾರೆ. ಬಿಜೆಪಿ ವಿಜಯನಗರ ಜಿಲ್ಲಾಧ್ಯಕ್ಷರಾದಂತಹ ಸಂಜೀವ್ ರೆಡ್ಡಿಯವರು, ತಾಲೂಕಾ ಮಂಡಲಾಧ್ಯಕ್ಷರಾದಂತಹ ಪೂಜಾರ್ ಮಲ್ಲಿಕಾರ್ಜುನ್ ಅವರು, ನಿಕಟಪೂರ್ವ ಮಂಡಲಾಧ್ಯಕ್ಷರಾದಂತಹ ಅಣ್ಣಿ ಶಶಿಧರ್ ಅವರು, ನಗರ ಘಟಕದ ಅಧ್ಯಕ್ಷರಾದಂತಹ ಹಕ್ಕಂಡಿ ಮಹಾದೇವ್ ಅವರು, ಬಿಜೆಪಿಯ ಯುವ ಮುಖಂಡರಾದಂತಹ ಬೀರಬ್ಬಿ ಮಂಜುನಾಥ್, ಜಂತ್ಲಿ ಪರಶುರಾಮ್, ಗಡಿಗಿ ಕೃಷ್ಣ, ಹೊಳಲ್ ಶಂಬಣ್ಣ, ಬಾವಿಮನಿ ಕೊಟ್ರೇಶ್, ಸೋಗಿ ಕುಬೇರಪ್ಪ, KB ವೀರೇಶ್ ಸೇರಿದಂತೆ ಬಿಜೆಪಿಯ ಎಲ್ಲ ನಾಯಕರು ಕೂಡ ಅಭಿನಂದಿಸಿದ್ದಾರೆ. ET ಲಿಂಗರಾಜ್, ಸಿರಾಜ್ ಬಾವಿಹಳ್ಳಿ ಎಲ್ಲರೂ ಕೂಡ ಇವತ್ತು ನೂತನ PLD ಬ್ಯಾಂಕಿನ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ KB ವೀರಭದ್ರಪ್ಪನವರು, ನೂತನ ಅಧ್ಯಕ್ಷರಾದಂತಹ KB ವೀರಭದ್ರಪ್ಪನವರು ಮಾತನಾಡಿ, ಬ್ಯಾಂಕಿನ ಅಭಿವೃದ್ಧಿಗಾಗಿ ನಾನು ಶ್ರಮಿಸ್ತೀನಿ, ರೈತರ ಅಭಿವೃದ್ಧಿಗಾಗಿ, ರೈತರ ಚಿಂತನೆಗಾಗಿ ನಾನು ಬ್ಯಾಂಕನ್ನು ಸದುಪಯೋಗ ಪಡಿಸಿಕೊಳ್ತೀನಿ ಎನ್ನುವಂತಹ ಮಾತನ್ನು ಹೇಳಿದರು. KB ವೀರಭದ್ರಪ್ಪನವರು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು. ಅವರ ಚಿಕ್ಕಪ್ಪನವರಾದಂತಹ ಕೋಶಪ್ಪನವರು MP ಪ್ರಕಾಶ್ ರವರ ಒಡನಾಡಿಗಳಾಗಿದ್ದರು. ಅವರು ಕೂಡ 1984ರಿಂದ 1989ರವರೆಗೆ PLD ಬ್ಯಾಂಕ್ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಸೋಗಿ ಕೋಶಪ್ಪನವರು, KB ವೀರಭದ್ರಪ್ಪನವರ ಚಿಕ್ಕಪ್ಪನವರು ಹಾಲಿ ಅಧ್ಯಕ್ಷರಾಗಿರುವಂತಹ ವೀರಭದ್ರಪ್ಪನವರು ಕೂಡ 3ನೇ ಬಾರಿಗೆ PLD ಬ್ಯಾಂಕ್ ಅಧ್ಯಕ್ಷರಾಗುವುದರ ಮೂಲಕ ಸತತವಾಗಿ ಅಲ್ಲದೇ ಇದ್ದರೂ ಕೂಡ 3 ಬಾರಿ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾಗುವುದರ ಮೂಲಕ ತಮ್ಮ ಒಂದು ಹ್ಯಾಟ್ರಿಕ್ ಅನ್ನು ಸಾಧಿಸಿದ್ದಾರೆ. ಬನ್ನಿ ಮಾತನಾಡಿದ್ದಾರೆ ಬ್ಯಾಂಕನ್ನು ಕುರಿತು ವೀರಭದ್ರಪ್ಪನವರು, ಕೇಳೋಣ. ತೊಂದರೆ ಯಾವುದೇ ಇವು ಬರದಂತೆ ನೋಡ್ಕೊಂತ ರೈತರಿಗೆ ಅನುಕೂಲ ಮಾಡುವುದೇ ನಮ್ಮ ಮೂಲ ಉದ್ದೇಶ. ಅದರ ಜೊತೆಗೆ ನಬಾರ್ಡ್ ಸಾಲವನ್ನು ಹೆಚ್ಚಿಸಿ ಬ್ಯಾಂಕಿನ ಗ್ಯಾಪನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೂ ತಾಲೂಕಿನ ರೈತರಿಗೆ BDP ಯೋಜನೆಯನ್ನು ಇನ್ನೂ ಅಭಿವೃದ್ಧಿಪಡಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದೇ ರೀತಿ ರೈತರ ಸಹಕಾರದಿಂದ ಸಾಲ ವಸೂಲಾತಿ ಆದರೆ ಬ್ಯಾಂಕು ಉನ್ನತ ಅಭಿವೃದ್ಧಿ ಆಗ್ತಕ್ಕಂಥ ಈ ಮೂಲಕ ಹೇಳ್ತೀನಿ. ವೀರಭದ್ರಪ್ಪ ಇವರು ಸ್ನೇಹಜೀವಿಗಳು, ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿದಂಥವರು, ಸದಾಕಾಲ ಸ್ನೇಹಜೀವಿಗಳಾಗಿ ಬದುಕುತ್ತಿರುವಂತಹ KB ವೀರಭದ್ರಪ್ಪ ಇವರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. PLD ಬ್ಯಾಂಕಿನ ನೂತನ ಅಧ್ಯಕ್ಷರು ಅಭಿನಂದಿಸಿದ್ದಾರೆ. ಅವರ ಸ್ನೇಹಿತರು
ಆಪ್ತರಾದಂತಹ ಮೋಹನ್ ರೆಡ್ಡಿಯವರನ್ನು ಅಭಿನಂದಿಸಿದ್ದಾರೆ ಕೆ ಬಿ ವೀರಭದ್ರಪ್ಪನವರು ನೂತನ ಅಧ್ಯಕ್ಷರಾದಂತಹ ಕೆ ಬಿ ವೀರಭದ್ರಪ್ಪನವರನ್ನು BDCC ಬ್ಯಾಂಕ್ ನಿರ್ದೇಶಕರಾದಂತಹ ಐಗೋಳ್ ಚಿದಾನಂದ್ ವಕೀಲರು, ಪುರಸಭೆ ಮಾಜಿ ಅಧ್ಯಕ್ಷರಾದಂತಹ ಭಾರತ್ ಗೌಸ್ಮೋದೀನ್, ಹಿರಿಯ ವಕೀಲರಾದಂತಹ ಎಂ ಪರಮೇಶ್ವರಪ್ಪ ಕೋಟೆಪ್ಪ, ಪುರಸಭೆ ಸದಸ್ಯರಾದಂತಹ ಚಂದ್ರನಾಯ್ಕ್, ಮಂತ್ರೋಡಿ ವಿಶ್ವನಾಥ್ ಎಲ್ಲರೂ ಕೂಡ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ್ದಾರೆ.